ಯೋಹಾನ ಬರೆಸುವಾರ್ತೆ 21:22 ಯೇಸು ಅವನಿಗೆ, ನಾನು ಬರುವ ತನಕ ಇವನು ಇರಬೇಕೆಂದು ನನಗೆ ಮನಸ್ಸಿದ್ದರೆ ಅದು ನಿನಗೇನು, ನೀನು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಕರ್ತನಲ್ಲಿ ಪ್ರಿಯರೇ, ಪೇತ್ರನು ಯೇಸುವಿನೊಂದಿಗೆ ಮಾಡಿದ ತನ್ನ ಪ್ರತಿಜ್ಞೆಯಲ್ಲಿ ವಿಫಲನಾದನು ಎಂಬುದನ್ನು ನಾವು ತಿಳಿದಿದ್ದೇವೆ. ಪೇತ್ರನು ಯೇಸುವನ್ನು 3 ಬಾರಿ ನಿರಾಕರಿಸಿದನು. ಆದರೆ ಯೇಸು ಅವನನ್ನು ತಳ್ಳಿ ಹಾಕಲಿಲ್ಲ. ಬದಲಾಗಿ ಅವನನ್ನು ಪುನಃ ಸ್ಥಾಪಿಸಿ ಅವನಿಗೆ ಒಂದು ಮಹತ್ವದ ಸೇವಾ ನಿಯೋಗದ ಕರೆಯನ್ನ ನೀಡಿದನು. ಇಂದು ಈ ಶ್ರಮಕಾಲಕ್ಕೆ ಅತ್ಯಂತ ಸಮರ್ಪಕವಾದ ಸಂದೇಶವಾಗಿದೆ. ಶ್ರಮಕಾಲ ಎಂದರೆ ನಮ್ಮ ವಿಶ್ವಾಸವನ್ನ ಇತರರೊಂದಿಗೆ ಹೋಲಿಸುವ ಸಮಯವಲ್ಲ. ಇದು ಇನ್ನೊಬ್ಬರ ಜೀವನ ಯಾಕೆ ಸುಲಭವಾಗಿದೆ ಎಂದು ಕೇಳುವ ಕಾಲವೂ ಅಲ್ಲ, ಹಾಗೂ ಅವರ ಆಶೀರ್ವಾದಗಳು ಯಾಕೆ ಹೆಚ್ಚು ಎಂದು ಪ್ರಶ್ನಿಸುವ ಕಾಲವಲ್ಲ. ಯೇಸು ನಮಗೆ ತಿಳಿಸುವಂತದ್ದು, ಶಿಷ್ಯತ್ವವು ಒಂದು ವೈಯಕ್ತಿಕವಾದ ಕರೆಯಾಗಿದೆ. ಪ್ರತಿ ವಿಶ್ವಾಸಿಗೂ ದೇವರು ವಿಭಿನ್ನವಾದ ಮಾರ್ಗವನ್ನು ನಿಗದಿಪಡಿಸಿದ್ದಾನೆ. ಪೇತ್ರನ ಮಾರ್ಗವು ತ್ಯಾಗ ಮತ್ತು ಬಲಿದಾನದ ಕಡೆಗೆ ನಡೆಸಿದರೆ, ಯೋಹಾನನ ಮಾರ್ಗವು ದೀರ್ಘಾಯುಷ್ಯ ಮತ್ತು ಸಾಕ್ಷಿಯ ಜೀವನದ ಕಡೆಗೆ ನಡೆಸುತ್ತದೆ. ಮಾರ್ಗಗಳು ವಿಭಿನ್ನವಾದರೂ ಯೇಸುವಿನ ಅಪ್ಪಣೆ ಒಂದೇ, ನನ್ನನ್ನು ಹಿಂಬಾಲಿಸು. ಪ್ರಿಯರೇ, ಈ ಶ್ರಮ ದಿನದಲ್ಲಿ ನಾವು ಶಿಲುಬೆಯ ಕಡೆಗೆ ನಡೆಯುವ, ಆದರೆ ಅದೇ ಸ್ಥಳವು ಪುನರುತ್ಥಾನದ ವಿಜಯಕ್ಕೆ ದಾರಿ ಮಾಡಿತು. ಈ ಪವಿತ್ರ ಪಯಣದಲ್ಲಿ ಯೇಸು ಇಂದು ನಮಗೆ ಇದೇ ಮಾತನ್ನು ಕೇಳುತ್ತಿದ್ದಾರೆ. ಇನ್ನೊಬ್ಬರ ಕರೆಯನ್ನ ಕುರಿತು ಚಿಂತಿಸಬೇಡ. ನಿನ್ನ ಜೀವನವನ್ನು ಇತರರೊಂದಿಗೆ ಹೋಲಿಸಬೇಡ. ನೀನು ಯೇಸುವನ್ನು ನಿಷ್ಠೆಯಿಂದ ಹಿಂಬಾಲಿಸು. ಯಾಕೆಂದರೆ ಅಂತಿಮವಾಗಿ ಅತ್ಯಂತ ಮುಖ್ಯವಾದ ಪ್ರಶ್ನೆ ಅವರ ವಿಷಯವೇನು ಎಂಬುದಾಗಿ ಅಲ್ಲ. ಅತ್ಯಂತ ಮುಖ್ಯವಾದ ಪ್ರಶ್ನೆ, ನಾನು ಯೇಸುವನ್ನು ಹಿಂಬಾಲಿಸಿದ್ದೇನಾ? ಆಮೆನ್.